ಎಲ್ರಿಗೂ ಗೊತ್ತಿರಂಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನೋಡಿರ್ತಾರಲ್ಲ ಅದೇ ವಿಗ್ರಹ, ಅದೇ ತರ ಇಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿತ್ತು. ಎಲ್ಲಿ ಕೊಯಂಬತ್ತೂರಲ್ಲಿ ಇದೇ ಬಸ್ಸಲ್ಲಿ ನಾವು ಹೋಗೋದು. ಫಸ್ಟ್ ಕೋವೈ ಕುಟ್ರ ಒಂದು ಪ್ಲೇಸ್ ನೋಡಿ ಸಕ್ಕದಾಗಿದೆ. ಆಮೇಲೆ ನೆಕ್ಸ್ಟ್ ಈಸಾ ಪ್ಲೇಸ್ ನೋಡಿ. ಆಮೇಲೆ ಮೂರನೇದು ಅದೇ ವೆಲ್ಲಿಂಗಿರಿ ಹಿಲ್ಸ್ ನೋಡಿ, ಚೆನ್ನಾಗಿರುತ್ತೆ. ಬಿಸಿನೀರೇ ಆಯುರ್ವೇದಿಕ್ ಬಿಸಿನೀರು ಅನ್ಕೊಂತೀನಿ ಇದೆಲ್ಲ. ಈಶಾಗ್ ಹೋಗೋಣ ಅನ್ಕೊಂಡ್ವಿ. ಈಶಾಗಿಂತ ಫಸ್ಟ್ ಧ್ಯಾನ ಲಿಂಗ ಅಂತ ಒಂದಿದೆ. ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾರಲ್ವಾ, ಅದೇ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಎತ್ತಿನ ಗಾಡಿಲಿ ಅಲ್ಲಿ ನೋಡಿ, ಇಲ್ಲೂ ಅದೇ ಸ್ಟೈಲ್ ಹೋಗ್ತಿದ್ದಾರೆ. ಶಾರ್ಪ್ 7 o'clock ಲೇಸರ್ ಶೋ ನಡೆಯುತ್ತೆ. ನಮ್ ಹಿಂದೆ ಒಂದು ಕಾಣಿಸ್ತಿದೆ ವೆಲ್ಲಿಂಗಿರಿ ಹಿಲ್ಸ್, ಅದು ಸಕ್ಕತ್ತಾಗಿರುತ್ತೆ ನೋಡಿ. ಅಲ್ಲಿ ಕಾಣಿಸ್ತಿದ್ಯಾ ನೋಡಿ ವಿಡಿಯೋಲಿ, ಚಿಕ್ಕ ಚಿಕ್ಕ ಲೈಟ್ ಹೇಟರ್ಸ್ಗೂ ಸ್ಪೀಟರ್ಸ್ಗೂ ನಿಮ್ ಪ್ರೀತಿಯ ಶಿವ ಮಾಡ್ತೀನಿ ನಮಸ್ಕಾರ. ಇವಾಗ ಫಸ್ಟ್ ಪ್ಲೇಸು ಕೋವೈ ಕುಟ್ರಲಂಗೆ ಹೋಗಿದ್ವಿ. ಇವಾಗ 2ನೇ ಪ್ಲೇಸು ಎಲ್ಗೋಗೋಣ ಗೊತ್ತಾ? ಈಶಾ ಫೌಂಡೇಶನ್ ಹೋಗೋಣ. ಸದ್ಗುರು ಮಾಡಿರೋ ಈಶಾ ಫೌಂಡೇಶನ್ ಹೋಗೋಣ. ಏನಂತೀಯ ಭರತ್? ಈಶಾ ಫೌಂಡೇಶನ್ ಇನ್ನೊಂದು 7 ಕಿಲೋಮೀಟರ್ ಇದೆ. ಬೇಕಾದ್ರೆ ಇಲ್ಲಿ ನೋಡಿ, ಈ ಬೋರ್ಡಲ್ಲಿ ಹಾಕಿದ್ದಾರೆ ನೋಡಿ, ಈಶಾ ಯೋಗ ಸೆಂಟರ್ 7 ಕಿಲೋಮೀಟರ್, ಪೂಂಡಿ 8 ಕಿಲೋಮೀಟರ್. ಇವಾಗ ನಾವ್ ಇದು 2ಕ್ಕೂ ಹೋಗ್ತೀವಿ, ಈಶಾಗೂ ಹೋಗ್ತೀವಿ, ಪೂಂಡಿಗೂ ಹೋಗ್ತೀವಿ. ಈಶಾಲ್ ಏನ್ ಫೇಮಸ್ ಅಂದ್ರೆ ಅದೇ ಎಲ್ರಿಗೂ ಗೊತ್ತಿರಂಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನೋಡಿರ್ತಾರಲ್ಲ ಅದೇ ವಿಗ್ರಹ, ಅದೇ ತರ ಇಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿತ್ತು. ಎಲ್ಲಿ ಕೊಯಂಬತ್ತೂರಲ್ಲಿ ಈಶಾ ಅಂತ. ಆಮೇಲೆ ಇನ್ನೊಂದು ಪೂಂಡಿ ಅಂದ್ರೆ ಏನು ಅಂದ್ರೆ ಅದು ನಮ್ದು 3ನೇ ಪ್ಲೇಸು. ಅದು ಏನು ಅಂದ್ರೆ ವೆಲ್ಲಿಂಗಿರಿ ಅಂತ. ಅದು ಬೆಟ್ಟ ಅಡ್ವೆಂಚರ್ ಪ್ಲೇಸ್ ತರ ಇರುತ್ತೆ, ಸಕ್ಕತ್ತಾಗಿರುತ್ತೆ. ನಾನು ತೋರಿಸ್ತೀನಿ. ಅದು ಸ್ಪೆಷಾಲಿಟಿ ಅಂತೂ ತುಂಬಾ ಇದೆ, ನೋಡೋಣ. ಇವಾಗ ನಾವು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ನೋಡಿ, ಕ್ಯಾಮ್ರಾ ನಂಗೆ ತೋರಿಸ್ತೀನಿ. ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಇವಾಗ ಬಸ್ ಬಂದಿತ್ತ ನಾವು ಹತ್ಕೊಂಡು ನಮ್ಮ ವಿಕಾಸು ಮತ್ತೆ ನಮ್ಮ ದರ್ಶನ್ ಅವರು, ಆಮೇಲೆ ನಮ್ಮ ಭರತ್ ಅವರು, ನಾನು 4 ಜನನು ಹೋಗ್ತಾ ಇದೀವಿ. ಎಲ್ಲಿಗೆ? ಈಶಾ ಫೌಂಡೇಶನ್. ನಮ್ಮ 2nd ಪ್ಲೇಸ್ ಈಶಾ ಫೌಂಡೇಶನ್. ಓಕೆ, ಇವಾಗ ಕರೆಕ್ಟಾಗಿ ಬಸ್ ಬರ್ತಾ ಐತೆ. ಇವಾಗ ಇದೇ ಬಸ್ಸಲ್ಲಿ ನಾವು ಹೋಗೋದು. ಇವಾಗ ಹೋಗ್ತಾ ಇದೀವಿ. ಎಲ್ರು ಟಯರ್ಡ್ ಆಗ್ಬಿಟ್ಟವ್ರೆ. ಒಂದು 5 ನಿಮಿಷ ಅನ್ಕೊಂತೀನಿ ಇಲ್ಲಿಂದ ಹೋಗಕ್ಕೆ ಕರೆಕ್ಟಾಗಿ. ಇವಾಗ ನಾವು ಬಸ್ಸಿಂದ ಇಳಿದಿದ್ವಿ. ನಮ್ಮ ಹುಡುಗರೆಲ್ಲ ಫಸ್ಟ್ ಟಯರ್ಡ್ ಆಗ್ಬಿಟ್ಟವ್ರೆ, ನೀವು ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. ಅದಕ್ಕೆ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ. ಏನಂತೀಯ ಬ್ರ? ಅದೆಲ್ಲ ಏನಕ್ಕೆ, ತುಂಬಾ ಬಿಸಿಲು ಐತೆ. ಫಸ್ಟ್ ಊಟ ಮಾಡ್ಕೊಂಡ್ಬಿಡೋಣ, ಆಮೇಲೆ ವಿಸಿಟ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ವೆಲ್ಲಿಂಗಿರಿಗೆ ಹೋಗೋಣ. ಅಲ್ಲೂ ಸ್ವಲ್ಪ ಪ್ಲೇಸಸ್ ಎಲ್ಲ ತೋರಿಸ್ತೀನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನು ಅಂದರೆ, ಯಾರಾದರೂ ನಮ್ಮದು ಫಸ್ಟ್ ಪ್ಲೇಸ್ ಕೋವೈ ಕುಟ್ರಮ್ ನೋಡಿಲ್ಲ ಅಂದ್ರೂ ನಾನು ಫಸ್ಟ್ ಕೋವೈ ಕುಟ್ರಮ್ ಪ್ಲೇಸ್ ನೋಡಿ ಸಕ್ಕದಾಗಿದೆ. ಆಮೇಲೆ ನೆಕ್ಸ್ಟ್ ಈಸಾ ಪ್ಲೇಸ್ ನೋಡಿ. ಆಮೇಲೆ ಮೂರನೇದು ಅದೇ ವೆಲ್ಲಿಂಗಿರಿ ಹಿಲ್ಸ್ ನೋಡಿ, ಚೆನ್ನಾಗಿರುತ್ತೆ. ಸೀರಿಯಸ್ ಆಗಿ ನಮ್ಮ ಬೆಂಗಳೂರಲ್ಲಿ ತಿಂದಂಗೆ ಸಕ್ಕತ್ತಾಗಿದೆ. ಇಲ್ಲಿ ಇಲ್ಲ ಈಶಾ ಅವ್ರದೇ ಅನ್ಕೊಂತೀನಿ. ಈಶಾ ಅವ್ರದೇ ಇದು ಈಶಾ ಅವ್ರದೇ ಹೋಟೆಲ್ಲು, ಚೆನ್ನಾಗಿದೆ, ಸಕ್ಕತ್ತಾಗೈತೆ. ಆಮೇಲೆ ಚೆನ್ನಾಗಿದೆ, ಸಕ್ಕತ್ತಾಗೈತೆ. ಆಮೇಲೆ ತುಂಬಾ ಹೈಜೀನ್ ಆಗೈತೆ, ನೀಟಾಗಿ. ಬೇಕಾದ್ರೆ ನೋಡಿ ಎಲ್ಲ ಗ್ಲಾಸ್ ಅಷ್ಟೇ ಚೆನ್ನಾಗಿದೆ. ಆಮೇಲೆ ಬಂದವರಿಗೆ ವಿಸಿಟ್ ಮಾಡ್ಬೋದು. ಟೂರಿಸ್ಟ್ ಅಂತಾನೆ ಮಾಡಿರ್ಬೇಕು. ಅಂತೇನು ಮೋಸ ಇಲ್ಲ, ಸಕ್ಕತ್ತಾಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಬೆಂಕಿ ನೋಡಿ, ಬೆಂಕಿ ಇರುತ್ತೆ. ಎಲ್ಲ ಬಿಸಿನೀರೇ ಆಯುರ್ವೇದಿಕ್ ಬಿಸಿನೀರು ಅನ್ಕೊಂತೀನಿ ಇದೆಲ್ಲ. ಇವಾಗ ಊಟ ಮಾಡ್ಕೊಂಡ್ ಬಂದ್ಬಿಟ್ಟು ಇವಾಗ ಈಶಾಗ್ ಹೋಗೋಣ ಅನ್ಕೊಂಡ್ವಿ. ಈಶಾಗಿಂತ ಫಸ್ಟ್ ಧ್ಯಾನ ಲಿಂಗ ಅಂತ ಒಂದಿದೆ. ಇಲ್ಲಿ ನೋಡಿ, ಕ್ಯಾಮ್ರಾ ನಂಗೆ ತೋರಿಸಿ. ಧ್ಯಾನ ಲಿಂಗ ಅಂತ ಇದೆ. ಆದರೆ ಇದು ಒಳಗಡೆ ಫೋನ್ಸ್ ನಾಟ್ ಅಲೋಡು, ಮತ್ತು ಕ್ಯಾಮ್ರಾನು ನಾಟ್ ಅಲೋಡು, ಮತ್ತು ಬ್ಯಾಗ್ಸ್ ನಾಟ್ ಅಲೋಡು. ಅದಕ್ಕೆ ಇಲ್ಲಿ ನೋಡಿ, ಇಲ್ಲೊಂದು
ಅಂದರೆ ನಮ್ಮದು ಬ್ಯಾಗ್ಸು ಥಿಂಗ್ಸು ಮತ್ತು ಫೋನ್ಸ್ ಅದೆಲ್ಲ ಇಟ್ಬಿಟ್ಟು ಹೋಗಬೇಕು. ಒಳಗಡೆ ಅಂತೂ ಫೋನ್ ಅಂತೂ ತೊಗೊಂಡು ಹೋಗಂಗಿಲ್ಲ, ಅರ್ಥ ಆಯ್ತಾ? ಈಶಾ ಬೇಕಾದ್ರೆ ತೋರಿಸ್ತೀನಿ. ಅದೇ ಧ್ಯಾನಲಿಂಗ ನಮಗೆ ಬರೀ ಫೋಟೋಸ್ ಹಾಕ್ತೀನಿ. ನನಗೆ ಗೂಗಲ್ ಏನಾದ್ರು ಫೋಟೋಸ್ ಏನೋ ಸಿಕ್ಕಿದ್ರೆ ಫೋಟೋಸ್ ಹಾಕ್ತೀನಿ, ಮತ್ತು ವೀಡಿಯೋಸ್ ಸಿಕ್ಕರೆ ವೀಡಿಯೋಸ್ ಹೋಗ್ತೀನಿ, ಆಯಿತಾ? ಇವಾಗ ನಾವು ಧ್ಯಾನಲಿಂಗ ಮುಗಿಸ್ಕೊಂಡು ದೇವ್ರ ದರ್ಶನ ಸಕ್ಕದಾಗಾಯ್ತು. ಅದ್ರ ಒಳಗಡೆ ಅಂತೂ ತುಂಬ ಸ್ಟ್ರಿಕ್ಟು ಫೋಟೋಸ್ ಎಲ್ಲ ಹೆಂಗ್ ಬರತ್ತವ್ರೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾರಲ್ವಾ, ಅದು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಎತ್ತಿನ ಗಾಡಿಲಿ ಅಲ್ಲಿ ನೋಡಿ ಇಲ್ಲೂ ಅದೇ ಸ್ಟೈಲಲ್ಲಿ ಹೋಗ್ತಿದ್ದಾರೆ. ನಮ್ಮ ಈಶಾ ನೋಡಕ್ಕೆ ನಡಿಯಕ್ಕಾಗಲ್ಲ, ಅದಕ್ಕೆ ಈ ಥರ ಹಳ್ಳಿ ಸ್ಟೈಲ್ ಹೋಗ್ಬಿಟ್ಟು ಅವರು ಅದೇ ಒಂದು ನನಗನ್ಸರ ಒಂದು 70 ಮೀಟರ್ಸ್ ಹತ್ರ ಇರ್ಬೋದು, ಅದಕ್ಕಷ್ಟೇ ಈ ಥರ ಎಲ್ಲ ಹೋಗ್ತಿದ್ರು. ಅದು ಆ ರೈಡು ಸಕ್ಕದಾಗಿದೆ. ಅದಕ್ಕೆ ನಾವು ನಡ್ಕೊಂಡು ಹೋಗ್ತಾ ಅದ್ರ ಬಗ್ಗೆ ಮಾತಾಡೋಣ. ನಮ್ದು ಫಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿ, ನಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಶಿವೂಸ್ ಬ್ಲಾಗ್ ಅನ್ನೋ ಯೂಟ್ಯೂಬ್ ಚಾನಲ್ ವಿಡಿಯೋ ಹಾಕಿರ್ತೀನಿ. ಫಸ್ಟ್ ಕೋವೈ ಕುಟ್ರಲ್ಲ ಅನ್ಸ್ತು, ಇವಾಗ ಸೆಕೆಂಡ್ ಈಶಾನು ನೋಡಿದೀವಿ. ಈಶಾ ಮುಂದೆನೆ ಕುತ್ಕೊಂಡಿದೀವಿ ಕರೆಕ್ಟ್ ಆಗಿ. ಏನಂತೀರಿ, ಹೋಗೋಣ? ಲೇಜರ್ ಶೋ ನೋಡ್ಕೊಂಡು ಹೊಂಟೋಣ 7 ಗಂಟೆಗೆ. 7 ಗಂಟೆಗೆ ಲೇಜರ್ ಶೋ ಇದೆಯಾ? ಐತೆ. ಅಲ್ಲೇ ಬರ್ದಿದ್ಯಲ್ಲ ಲೇಜರ್ ಶೋ ಅಂತ. ಲೇಜರ್ ಶೋ ಇದೆ ಅಂತೆ ಕರೆಕ್ಟ್ ಆಗಿ, ಅಲ್ಲಿ ಶಿವ ಕಾಣಿಸ್ತಿದೆಯಲ್ಲ, ಲೇಸರ್ ಬಿಡ್ತಾರಂತೆ. ಇವಾಗ ಎಲ್ಲರೂ ನೋಡ್ರಿ ಈ ವಿಡಿಯೋ ಮೂಲಕ. ಸ್ವಲ್ಪ ಹೊತ್ತರಲ್ಲಿ 7 ಗಂಟೆ ಆಗ್ತಾ ಇದೆ. ಶಾರ್ಪ್ 7 o'clockಗೆ ಲೇಸರ್ ಶೋ ನಡೆಯುತ್ತೆ. ಅಂಡ್ ಅಲ್ಲಿ ತೋರಿಸಿ ಕ್ಯಾಮ್ರಾ ಎಲ್ಲ ಅರೇಂಜ್ಮೆಂಟ್ ಆಗ್ತಾ ಇದೆ ನೋಡಿ. ಎಲ್ಲರೂ ಎಷ್ಟು ಜನ ಕೂತಿದಾರಂತೆ ನೋಡಿ. ಈ ಕಡೆ ಹಿಂದೆ ನೋಡಿ, ಆ ಕಡೆ ನೋಡಿ. ಇವತ್ತು ಬೇರೆ ಇದೆ ನೋಡಿ, ಚಂದ್ರ ಬೇರೆ ಬಂದಿದ್ದಾರೆ. ಎಷ್ಟು ಕ್ಯೂರಿಯಾಸಿಟಿ ಆಗಿದ್ದೀರಾ ಇಬ್ರು? ನಾವು ಕೂತೀವಿ ನೋಡಮ್ಮ ಹೆಂಗ್ ಬಂದು ಅಂತ. ನೀವು ನೋಡಿದ್ದೀರಾ ಈ ತರ? ನೋಡಿಲ್ಲ, ನೋಡಿದ್ಮೇಲೆ ಹೇಳ್ತೀನಿ ವಿಡಿಯೋದಲ್ಲಿ. ನಾನೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಲೇಜರ್ಸ್. ನೋಡೋಣ ಹೆಂಗಿರುತ್ತೆ ಏನು. ವೇಟ್ ಮಾಡ್ತಾ ಇದೀನಿ, ಒಂದು 10 ನಿಮಿಷ ಇದೆಯಂತೆ, ನೋಡೋಣ. ಆಮೇಲೆ ನಮ್ ಜೊತೆ ನೀವು ಕುತ್ಕೊಂಡು ನೋಡಿ, ಆಯ್ತಾ? ಈ ವಿಡಿಯೋಲಿ ಏನ್ ಲೇಸರ್ ಲೈಟ್ ಮುಗಿಸಿದ ತಕ್ಷಣ ನಾವು ನಮ್ ಹಿಂದೆ ಒಂದು ಕಾಣಿಸ್ತಿದೆ ಬಿಲ್ಲಿಂಗಿರಿ ಹಿಲ್ಸ್. ಅದು ಸಕ್ಕತ್ತಾಗಿರುತ್ತೆ ನೋಡಿ. ಅಲ್ಲಿ ಕಾಣಿಸ್ತಿದ್ಯಾ ನೋಡಿ ವಿಡಿಯೋಲಿ, ಚಿಕ್ಕ ಲೈಟ್ ಬರ್ತಿರ್ಬೋದು, ಚಿಕ್ಕ ಲೈಟ್ ಬರ್ತಿರುತ್ತೆ ನೋಡಿ. ಹೋಗ್ಬೇಕು.
ಸೆಕೆಂಡ್ ಪ್ಲೇಸ್ ಮುಗ್ದಿದೆ ಈಶಾ ಫೌಂಡೇಶನ್. ಇವಾಗ ಥರ್ಡ್ ಪ್ಲೇಸ್ ವೆಲ್ಲಿಂಗಿರಿಗೆ ಹೋಗ್ಬೇಕು ನಾವು. ಇವಾಗ ಟೈಮ್ ಎಷ್ಟಾಯ್ತು ಬರೋದು? ಟೈಮು 7:30 7:45. 7:45 ಆಗಿದೆ. ಇವಾಗ ನಾವು ಬಸ್ ಹತ್ಕೊಂಡು ಕರೆಕ್ಟ್ ಪೂಂಡಿ ಬಸ್ ಹೇಳಿದ್ನಲ್ಲ ಅವಾಗಲೇ, ಪೂಂಡಿ 8 ಕಿಲೋಮೀಟರ್ಸ್ ಇದೆ ಅಂತ. ಆ ಬಸ್ 14D ಅನ್ನೋ ಬಸ್ ಬರುತ್ತಲ್ವಾ ಬ್ರ? ಬರ್ಬೋದು ಎಲ್ಲ ನೋಡೋಣ. ಅದೇ ಬರುತ್ತೆ. ಅಲ್ಲಿಂದ ವೆಲ್ಲಿಂಗಿರಿ ಹಿಲ್ಸ್ಗೆ ಹೋಗಿ ನಾವು ಅಲ್ಲಿಂದ ಟ್ರೆಕ್ಕಿಂಗ್ ಮಾಡೋಣ ಆಯ್ತಾ. ಅಲ್ಲೊಂದು ಶಿವನ್ ದೇವಸ್ಥಾನ ಇದೆ, ಚೆನ್ನಾಗಿದೆ. ಅಲ್ಲೊಂದು ಶಿವನ್ ದೇವಸ್ಥಾನ, ಅದು ಯಾರು ನೋಡಿರಲ್ಲ ಈ ವಿಡಿಯೋ ಮೂಲಕ ಸಕ್ಕತ್ತಾಗಿದೆ, ತೋರಿಸ್ತೀನಿ. ಓಂ ನಮಃ ಶಿವಾಯ.